ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು ಸ್ನೇಹಿತರೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮ್ನೇಲ್ ಮತ್ತೆ ಟೈಟಲ್ ನೋಡಿ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರುವಂಥ ನಗ್ನಗ್ತಾ ವಿಡಿಯೋ ಮಾಡ್ತಿರುವಂಥ ಕೆಲವು ದಿನಗಳ ಹಿಂದೆ ಕೆಲವು ಕ್ಷಣಗಳ ಹಿಂದೆ ನಗ್ನಗ್ತಾ ವಿಡಿಯೋ ಮಾಡ್ತಿರುವಂಥ ಒಬ್ಬ ಮನುಷ್ಯ ಈ ಕ್ಷಣ ನಮ್ಮಿಂದ ದೂರ ಆಗಿದ್ದಾರೆ ಅಂದ್ರೆ ಎಲ್ರಿಗೂ ಶಾಕ್ ಆಗೇ ಆಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವ್ರಿಗೆ ಏನಾಯ್ತು ಏನಿಲ್ಲ, ಅವ್ರು ಯಾರು ಏನ್ ಕತೆ ಎಲ್ಲಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಮೊದಲು ಅವ್ರು ಯಾರಂತ ಹೇಳ್ತೀನಿ ಸ್ನೇಹಿತರೆ. ಅವ್ರ ಹೆಸರು ಮಿಸ್ಟರ್ ರೋಷನ್ ಅಂತ ಹೇಳಿ, ಇನ್ಸ್ಟಾಗ್ರಾಮ್ ಐಡಿ ಅವರ ನಿಜವಾದ ಹೆಸರು ರೋಷನ್ ಅಂತ ಹೇಳಿ. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನಗ್ನಗ್ತಾ ಡ್ಯಾನ್ಸಿಂಗ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ಫ್ರೆಂಡ್ಸ್ ಜೊತೆ ಕೊಲಾಬ್ರೇಷನ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು. ಹತ್ತತ್ರ 2 ಲಕ್ಷ ಫಾಲೋವರ್ಸ್ ಕೂಡ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆ ಇದ್ರು ಸ್ನೇಹಿತರೆ. ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ದಾಂಪತ್ಯದಲ್ಲಿ ಕಲಹ ಇರ್ಬೋದು, ಫ್ರೆಂಡ್ಸ್ ಜೊತೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಐ ಡೋಂಟ್ ನೋ ಅಬೌಟ್ ದಟ್. ಏನಾಯ್ತು ಅಂತ ನಿಜವಾಗಿ ನನಗೂ ಕೂಡ ಗೊತ್ತಿಲ್ಲ. ಮೊದಲು ನನಗೆ ಬಂದಿರೋ ಸುದ್ದಿ ಏನು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ. ಸೊ ಆಮೇಲೆ ಇವಾಗ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗಿರೋದೇನಂದ್ರೆ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಹೌದು ಸ್ನೇಹಿತರೆ, ಅವ್ರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯ್ತು ಸ್ನೇಹಿತರೆ. ಒಂದು 6-7 ಅವರ್ಸ್ ಬ್ಯಾಕ್, ಒಂದು 7-8 ಗಂಟೆ ಮುಂಚೆ ಅವರು ಸುಸೈಡ್ ಮಾಡ್ಕೊಂಡ್ರು ಅಂತ ನನಗೂ ಸ್ವಲ್ಪ ಅಲ್ಲಿ ಮೂಲಗಳಿಂದ ತಿಳಿದು ಬಂತು ಸ್ನೇಹಿತರೆ. ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಇನ್ನೂ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸ್ಟೇ ಟ್ಯೂನ್ ಆಗಿರಿ. ಓಕೆ, ಹೇಳ್ತೀನಿ ಬನ್ನಿ. ಯಾರು ರೋಷನ್ ಅಂದ್ರೆ ಯಾರು, ಅವರು ಏನ್ ಕತೆ ಅಂತ ಹೇಳ್ತೀನಿ. ರೋಷನ್ ಅಂದ್ರೆ ಅವರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಡ್ಯಾನ್ಸಿಂಗ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ರೀಲ್ಸ್ಗಳನ್ನ ಮಾಡ್ತಾ ಇದ್ರು, ಫ್ರೆಂಡ್ಸ್ ಜೊತೆ ಕೊಲಾಬ್ರೇಷನ್ ಮಾಡ್ತಾ ಇದ್ರು. ಸ್ವಲ್ಪ ದಿನಗಳ ಮುಂಚೆ ಮದುವೆ ಕೂಡ ಆಗಿದ್ರು, ಒಳ್ಳೆ ಜೀವನ ಕೂಡ ನಡೆಸ್ತಾ ಇದ್ರು. ನಾನು ಅವ್ರನ್ನ ನೋಡ್ತಾ ಇದ್ದೆ. ಆದ್ರೆ ಕೆಲವು ಗಂಟೆಗಳ ಹಿಂದೆ ಸಡನ್ ಆಗಿ ಅವ್ರ ಇನ್ಸ್ಟಾಗ್ರಾಮ್ ಐಡಿನ ಅವರು ಡಿಆಕ್ಟಿವೇಟ್ ಮಾಡಿದ್ರು ಸ್ನೇಹಿತರೆ. ಒಂದ್ ಸ್ವಲ್ಪ ಗಂಟೆಗಳ ಮುಂಚೆ ಅವರ ಇನ್ಸ್ಟಾಗ್ರಾಮ್ ಐಡಿನ ಡಿಆಕ್ಟಿವೇಟ್ ಮಾಡಿದ್ರು, ಸಾಯೋಕ್ಕೂ ಮುಂಚೆ ಡಿಆಕ್ಟಿವೇಟ್ ಮಾಡಿ ಅವ್ರ ಜೀವನನು ಇನ್ನೂ ಸ್ವಲ್ಪ ಗಂಟೆ ಆದ್ಮೇಲೆ ಅವ್ರ ಜೀವನ ಕೂಡ ಅವರು ಡಿಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ರು ಸ್ನೇಹಿತರೆ. ಅದು ಯಾಕಂತ ಇನ್ನೂ ಗೊತ್ತಿಲ್ಲ. ತನಿಖೆ ನಂತರ ಎಲ್ಲ ನಮಗೆ ತಿಳಿತೈತಿ. ಸೊ ಎಲ್ಲರೂ ಸ್ಟೇ ಟ್ಯೂನ್ ಆಗಿರೋನು. ಏನೇ ಅಪ್ಡೇಟ್ ಬಂದ್ರು ನಾನು ತಿಳಿಸ್ತೀನಿ. ಸೊ ನೀವು ಕೂಡ ಯೂಟ್ಯೂಬ್ ನನ್ನ ಚಾನಲ್ ಅಲ್ಲಿ ಸ್ಟೇ ಟ್ಯೂನ್ ಆಗಿರಿ, ತಿಳಿಸ್ತಾ ಹೋಗ್ತೀನಿ ಏನಾಯ್ತು ಮಿಸ್ಟರ್ ರೋಷನ್ ಅವರಿಗೆ, ಏನಾಯ್ತು ಏನ್ ಕತೆ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸದ್ಯಕ್ಕಂತೂ ನನಗೆ ಬಂದಿರೋ ಮಾಹಿತಿ ಅಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಮಾಡಿದ್ದಾರೆ. ತುಂಬಾ ಜನ ಯೂಟ್ಯೂಬರ್ಸ್ ವಿಡಿಯೋ ಕೂಡ ಮಾಡಿದ್ದಾರೆ, ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಕೂಡ ನೋಡಿದೀನಿ, ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಕೂಡ ಸ್ಟೇಟಸ್ ಆಗ್ತಾ ಇದಾರೆ. ಯಾಕಂದ್ರೆ ನಗ್ನಗ್ತಾ ಇರುವಂತ ವ್ಯಕ್ತಿ ನೀವು ನೋಡಿರ್ಬೋದು. ಯಾವತ್ತು ನಿಮ್ಗೆ ಆ ವ್ಯಕ್ತಿ ಆಕ್ಚುಲಿ ರೋಷನ್ ಅವರು ಮುಸ್ಲಿಂ ವ್ಯಕ್ತಿ, ಆದ್ರೆ ಯಾವತ್ತೂ ನಾವು ನೋಡಿಲ್ಲ ಅವ್ರ ಆತರ ಹಿಂದೂ ಆಚರಣೆ ಮಾಡ್ತಾ ಇದ್ರು. ಹಿಂದೂ ಮುಸ್ಲಿಂ ಅಂತ ಯಾವುದೇ ಜಾತಿ ಭೇದ ಭಾವಗಳನ್ನ ಮಾಡ್ತಾ ಇರಲ್ಲ. ಖುಷಿಯಾಗಿ ವಿಡಿಯೋಸ್ಗಳನ್ನ ಮಾಡೋರು, ಹಿಂದೂ ಹಬ್ಬಗಳನ್ನ ಆಚರಣೆ ಮಾಡೋರು, ಖುಷಿಯಾಗಿ ಇರೋರು, ಕನ್ನಡ ತುಂಬಾ ಶುದ್ಧವಾಗಿ ಮಾತಾಡೋರು, ತುಂಬಾ ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡೋರು, ಎಲ್ಲರನ್ನು ನಗ್ಸೋರು, ಅಳಿಸೋರು, ಅಂದ್ರೆ ಎಮೋಷನಲ್ ವಿಡಿಯೋಸ್ಗಳನ್ನ ಮಾಡಿ ಅಳಿಸೋರು, ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡಿ ನಗ್ಸೋರು, ಡ್ಯಾನ್ಸ್ ವಿಡಿಯೋಸ್ಗಳನ್ನ ಮಾಡಿ ಖುಷಿ ಪಡಿಸೋರು. ಆ ತರದ ವ್ಯಕ್ತಿ, ಆ ತರದ ಅವರೇ ಒಂದು ಅಷ್ಟು ಒಳ್ಳೆ ಮನಸ್ಥಿತಿ ಇರುವಂತ ವ್ಯಕ್ತಿಗೆ ಮನಸ್ಸಿಗೆ ನೋವಾಗುವಂಥದ್ದು ಏನಾಯ್ತು ಅಂತ ತಿಳಿಲಿಲ್ಲ ಸ್ನೇಹಿತರೆ. ನಮ್ಗೆಲ್ಲ ಬಿಟ್ಟು ಹೋದ್ರು. ಏನ್ ಮಾಡಕ್ಕಾಗಲ್ಲ. ನಮ್ ಕೈಲಿ ಮಾಡಕ್ಕಾಗೋದೇನಂದ್ರೆ ಆ ಜೀವ ಅಂತೂ ಇಲ್ಲ, ಆ ಆತ್ಮಕ್ಕೆ ನಾವು ಶಾಂತಿಯನ್ನು ನಮ್ಮ ಕಡೆಯಿಂದ ಕೊಡಬಹುದಲ್ಲ ಸ್ನೇಹಿತರೆ. ಅದಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದೆ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ತಿಳಿಸ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.